ಶಾರದಿ, ಶಾರದಿ, ಶಾರದಿ. ಓ, ಬಂದೆ ಬಂದೆ. 2 ನಿಮಿಷ. ಓಹ್, ಬೋರ್ ಕೊರಿಸ್ತಾರಲ್ಲ ಅದು ಫುಲ್ ಇದು ಅನ್ನಿಸ್ಬಿಡ್ತದೆ. ಬುದ್ಧಿ ಆಗೋಗ್ಬಿಟ್ಟವಳಿ. ಅಲ್ಲ, ಕಾಸು ಕೊಡಕ್ಕಿಲ್ಲ. ನಂಗೆ ಇನ್ನೂ 1,000 ರೂಪಾಯಿ ಕೊಡ್ಬೇಕು ಈ ಮನೆಯಾಳಿ. 1,000 ರೂಪಾಯಿ ಕಾಸು ಕೊಡ್ತಿದ್ದಂಗೆ ಬೋರ್ ಹಾಕಿಸ್ತಾವಳಿ. ಇವತ್ತು ಬುಡಕ್ಕಿಲ್ಲ ಇರು, ನಾನು 1,000 ರೂಪಾಯಿ ಕಿತ್ಕೊಂಡೇನಿ ಹೋಗೋದು. ಕೊಡ್ತೀನಿ 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 ಅಂತ ಮನೆಯಾಳಿ ಕೊಡೋದು ಇಲ್ಲ, ಮಾಡೋದು ಇಲ್ಲ. ಕಿತ್ತೋದು ಮನೆಯಾಳಿ. ಬುಟ್ಟೆನ ಈಗ ನಾನು ಇಸ್ಕೊಂಡೇನಿ ಹೋಗೋದಿರು. ಓ ಹೇಳ್ಜಮ್ಮ, ಏನು ಇಷ್ಟು ನಡ್ಕೊಬಿಟ್ಟು ಬಂದ್ಬಿಟ್ಟಿದ್ಯಾ? ಬಡವ್ರ ಮನೆ ಗುಡಿಸ್ಲು ನೆನಪಾಗೋಗ್ಬಿಟ್ಟೈತಲ್ಲ ನಿಂಗೆ. ಏಳು ಏಳು, ಏನು ಸಮಾಚಾರ? ಏನು ಬಿಸಿ ಬಿಸಿ ಸುದ್ದಿ ಹೇಳಕ್ಕೇನಾರ ಬಂದ? ಅಲ್ಲ, ನನ್ನ ಹತ್ರ 1,000 ರೂಪಾಯಿ ಇಸ್ಕೊಂಡು 3 ತಿಂಗಳಾಯ್ತಲ್ಲ. ಕೊಡ್ತೀನಿ ಜಯಮ್ಮ, ಕೊಡ್ತೀನಿ ಜಯಮ್ಮ, ಕೊಡ್ತೀನಿ ಜಯಮ್ಮ ಅಂತ ಏಳು ಕೊಡ್ತಾನೆ ಇಲ್ವಲ್ಲ ನೀನು? ನಮ್ಗೇನು ಮನೆಯಾಗ ಕಷ್ಟ ಇರೋಕ್ಕಿಲ್ವಾ? ನಾನೇನಾರ ಕೆಲ್ಸಕ್ಕೆ ಹೋಯ್ತೀನ, ದುಡಿತಿದ್ದೀನ? ನೀನೇ ಹೇಳು. ಏನಾರ ದುಡಿತಿದ್ರೆ ಅದೊಂಥರ ಇರೋದು. ನಾನು ದುಡಿತಿಲ್ಲ, ಮಾಡ್ತಿಲ್ಲ, ಅದು ಹೆಂಗೆ ಅಂತ ಹೇಳ್ಬಿಟ್ಟು. ನೋಡಿ, ಈಗ ನನಗೆ ಒಂದು 1,000 ರೂಪಾಯಿ ಅರ್ಜೆಂಟಾಗಿ ಬೇಕಾಗೈತೆ ಕಣ್ ಶಾರದಿ. ಸುಮ್ಕೆ ಏನೇ ಕೊಟ್ಬಿಡು, ನನಗೆ ಅರ್ಜೆಂಟಾಗಿ ಬೇಕು ದುಡ್ಡು ಎಲ್ಲನೂ. ಲೇ ಜಯಮ್ಮ, ನಿನಗೆ ಗೊತ್ತಿಲ್ದಿರೋದು ಏನೈತೆ ಜಯಮ್ಮ ನನ್ನ ಕಷ್ಟ. ನಾನು ನಿನಗೆ ನಾಯ್ಪಾಡು ಬಾಳ್ತಿದ್ದೀನಿ, ನಂದೇ ನಿನಗೆ ನಾಯ್ಪಾಡಾಗೈತೆ. ಅಂಥದ್ರಾಗೆ ನಾನು ಎಲ್ಲಿಂದ ನಿನಗೆ ಇದು ಮಾಡಿ ತಂದು ಕೊಡಲಿ ಹೇಳು? ನಂದೇ ಅದೇನೋ ಅಂತಾರಲ್ಲ, ಆಯ್ಕಂತಿನ್ನ ಭಾಳಾಗೈತೆ ನೋಡು. ಒಂದು 15-20 ದಿನ ಕೇಳಕ್ಕೆ ಬರಬೇಡ. ಜೈಲಿಂದ ಇವಾಗ ಬಂದಿದ್ದೀವಿ, ಯಾವ್ದನ್ನ ಕೆಲಸ ಹುಡುಕ್ಬೇಕು, ಮಾಡಬೇಕು, ಇಲ್ಲ ಜಮೀನು ಮಾರಬೇಕು ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೀವಿ. ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ, ಆವಾಗ ನೀನು ಸಾಲ ಕೊಡ್ತೀನಿ ಬಿಡು. ನಾನೇನು ಊರು ಬಿಟ್ಬಿಟ್ಟು ಹೋಯ್ತೀನ, ತಿಂದಾಕ್ಬಿಡ್ತೀನಿ ನಿನ್ನ ಕಾಸ? ಊರು ಬಿಟ್ಬಿಟ್ಟು ಹೋಗೋಳಾದರೆ ಕೇಳಬೇಕಮ್ಮ. ನಾನು ಇದೇ ಊರಾಗೆ ಸಾಯ ಗಂಟೆ ಇರೋಳು. ನಾನು ನನ್ನ ಹತ್ರ ಬಂದ್ಬಿಟ್ಟು ನೀನು ಕೇಳಿದ್ರೆ ಹೆಂಗೆ ಹೇಳು? ಕೊಡ್ತೀನಿ ತಗ. ಈಗ ಏನು ಕೇಳಕ್ಕೆ ಬರಬೇಡ ನೀನು. ನಾನೇ ಬಂದ್ಬೇಕಾ ನಿಮ್ಮ ಮಂತ ಕೊಟ್ಬಿಟ್ಟು ಬರ್ತೀನಿ. 1,000 ರೂಪಾಯಿಗೆಲ್ಲ ಹಿಂಗೆ ಮಂತ ಕುಡಿಕೊಬಿಟ್ಟು ಬಂದರೆ ನನ್ನ ಬೀಗರು ನನ್ನ ಒಳಿಗೆ ಎಲ್ಲ ಏನು ಅನ್ಕೊಳಕ್ಕಿಲ್ಲ. ಏಳು ಜಯಮ್ಮ, ತಂದು ಕೊಡ್ತೀನಿ ಬಿಡು. ಏನೋ ನಮ್ಮ ಕಷ್ಟ ಏನು ಮಾಡೋಕ್ಕಾಯ್ತದೆ. ಭಾಳ ಚೆನ್ನಾಗಿ ಆಡ್ತೀಯೇ ನಾಟಕವಾ. ಲಕ್ಷ ಕೊಟ್ಟು ಬೋರಿಂಗ್ ಲಾರಿ ಕರ್ಸಿ ಬೋರ್ ಕೊರ್ಸೋಕ್ಕಾಯ್ತದೆ ನಿನ್ನ ಕೈಲಿ. ಆದರೆ ನಿನಗೆ ಒಂದು 1,000 ರೂಪಾಯಿ ನಾನು ಕೊಡೋಕ್ಕಾಗಕ್ಕಿಲ್ವಾ? ಎಂತೋಳೆ ನೀನು, ದೇವರನ್ನೇ ಕೇಳ್ತೀನಿ, ಇನ್ನೊಂತೋಳೆ ನಾನು ಕಂಡಿಲ್ಲ ಬಿಡು. ಎಂತ ನಾಟಕ ಆಡ್ತೀಯ ನೀನಂತೂ? ನಾಟಕದೋಳು ನೀನು. ಓಹೋ, ಬಿಡು ಬಿಡು ಬಿಡು, ಪರವಾಗಿಲ್ಲ. ಬೋರಿಂಗ್ ಲಾರಿ ಎಲ್ಲ ತೋರಿಸ್ಬಿಟ್ಟು ಕೊರ್ಸೋಕ್ಕೆ ಅಂತ ಪ್ಲಾನ್ ಮಾಡ್ತಿದ್ದೀಗ. ಕಾಸಿಲ್ಲ 1,000 ರೂಪಾಯಿ ಅಂತ ಹೇಳ್ತೀಗ. ಯಾರು ತೋರಿಸಿರೋದು ಲಾರಿಯ? ನಾನು ಎಲ್ಲಿ ಬೋರ್ ಕೊರಿಸ್ಲೆ? ಇಲ್ದಿರ ಕಾಸಾಗೆ 1,00,000-2,00,000 ಬೇಕಾಯ್ತದೆ. ನಾನೆಲ್ಲಿಂದ ಬೋರ್ ಕೊರಿಸ್ಲಿ? ಇದು ಯಾಕೆ ಹಿಂಗೆ ಸುಳ್ಳು ಹೇಳ್ತೀಯ? ನಿಮ್ಮಲ್ದಾಗೆ ನೀವು ಬೋರಿನ ಲಾರಿಗಳು ನಿಂತಿದ್ವು, ಅದೇ ಸುಮ್ಮನ ಗಂಡ ಅವನೇ ನೀವು ಮುಂದೆ ನಿಂತ್ಕೊಂಡು ಕೊರ್ಸಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದ. ನೀನು ನೋಡಿದ್ರೆ ಗೊತ್ತಿಲ್ಲ ನಂಗೆ ನಾಟಕ ಹೊಡಿತಿದ್ದೀಗ ನೀನು. ಬಾರೆ ಕಂಡಿವ್ನಿ ನಿನ್ನ. ಏನು ಹೇಳ್ತಿದ್ಯಾ ಜಯಮ್ಮ? ನಮ್ಮ ತಾಯಣ್ಣ ನಾನೇನು ಕರ್ಸಿಲ್ವಲ್ಲ, ನಾನು ಕರ್ಸ್ಬಿಟ್ಟು ಬೋರ್ ಕೊರಿಸ್ತಿಲ್ವಲ್ಲ. ನಮ್ಮ ಹೊಲ್ದಾಗೆ ಬೇರೆ ಯಾವನ ಬೋರ್ ಕೊರಿಸ್ತಾವನ? ಏನು, ನೀನು ಬೋರ್ ಕೊರಿಸ್ತಿಲ್ವಾ? ಮತ್ತೆ ಬೋರ್ ಕೊರಿಸ್ತಿರೋದು ಯಾರು? ಬೋರಿಂಗ್ ಲಾರಿ ಬಂದು ಆಗಲೇ ಎಲ್ಲ ತಯಾರಿ ಮಾಡ್ಕೊತೈತೆ ಬೋರ್ ಕೊರಿಯೋಕ್ಕೆ ಅಂತ ಹೇಳ್ಬಿಟ್ಟು ನಾನೇ ಕಣ್ಣಾರೆ ನೋಡಿದ್ದೀನಿ. ನೀನು ನೋಡಿದ್ರೆ ಹಿಂಗಂತಿದ್ದೀಗ ನಾನು ಕಂಡಿಲ್ಲ ಅನ್ನಂಗೆ. ದೇವ್ರನ್ನೇ ಕೇಳ್ತಿದ್ದೀನಿ. ಈಗ ತಾನೇ ನೀನು ನೋಡ್ಕೊಂಬಿಟ್ರು ನಿಮ್ಮಂತಕ್ಕೆ ಬಂದೆ, ಬೇರೆ ಎಲ್ಗೂ ಹೋಗಲಿಲ್ಲ. ನೋಡಪ್ಪ, ನಂಗೆ 1,000 ರೂಪಾಯಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಇವಳಿಗೆ, ಬೋರ್ ಕೊರಿಸ್ತಾವಳೆ ಅಂತ ಈಗ ತಾನೇ ನೋಡ್ಕೊಂಬಿಟ್ಟು ಬಂದೆ. ನೀನು ನೋಡಿದ್ರೆ ಆಶ್ಚರ್ಯ ಚಕಿತವಾಗಿ ನೋಡ್ತಿದ್ದೀಗ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಹೊಲ್ದಾಗ ಯಾರು ಬೋರ್ ಕೊರಿಸ್ತಾವ್ರೆ? ನಡಿಲೆ ಜಯಮ್ಮ, ಒಂದು ಹೆಜ್ಜೆ ಹೋಗಿ ನೋಡ್ಕೊಂಬಿಟ್ಟು ಬರೋಣಿ. ದೇವ್ರನ್ನೇ ನನಗೆ ಗೊತ್ತಿಲ್ಲ ಕಣಮಿ, ದೇವ್ರನ್ನೇ ನನಗೆ ಗೊತ್ತಿಲ್ಲ ಯಾರು ಕೊರಿಸ್ತಾವ್ರೆ ಏನು ಕತ್ತೀವಿ ಅಂತ ಹೇಳ್ಬಿಟ್ಟು. ನಾನು ನೋಡಿ ಏನಾರ ಕೊರಿಸ್ತಾವನ ಅಂತ ಒಂದು ಮಾತನ್ನ ನೋಡಿ ಫೋನ್ ಹಾಕ್ಬಿಟ್ಟು ಕೇಳ್ತೀನಿ. ಒಂದು ನಿಮಿಷ ಇರು, ಮಾಡ್ತೀನಿ. ಹಲೋ ಅಳಿ ಅಂದರೆ, ಅದೇ ಹೊಲ್ತಕ್ಕೇನಾರ ಬೋರ್ ಕರೆಸ್ತಿದ್ರೆ? ಏನ್ ಬೋರತ್ತೆ? ಅದೇ ನೀರು ಸಿಗ್ಲಿ ಅಂತ ಹೇಳ್ಬಿಟ್ಟು ಬೋರ್ ಕೊರಿಸ್ತಾರಲ್ಲ, ನೀರಿನ ಬೋರ್. ಏನಾರ ಬೋರ್ ಕೊರಿಸ್ತಿದ್ದೀಗೆ? ತಿನ್ನಕ್ಕೆ ಗೊತ್ತಿಲ್ಲ ನನಗೆ, ನಾನೇ ಒದ್ದಾಡ್ಕೊಂಡು ಸಾಯ್ತಿದ್ದೀನಿ ಕಣತ್ತೆ. ನಾನು ಹೋಗಿ ಬೋರ್ ಬೇರೆ ಕೊರಿಸ್ತೀನ? ಅಯ್ಯೋ, ಸುಮ್ ಮಾಡಿದ್ರಿ ಫೋನ. ಸಮಸ್ಯೆ ಮಾಡಕ್ಕೂ ಒಂದು ಅರ್ಥ ಬೇಕು. ಲಕ್ಷ ಆಯ್ತದೆ ಬೋರ್ ಕೊರ್ಸಕ್ಕೆಲ್ಲ. ನಾನು ಎಲ್ಲಿಂದ ತರಲಿ? ಇದ್ರಿದ್ರು ನಾನು 2ನೇ ಹೆಂಡ್ತಿಗೆ ಮನೆ ಹುಡುಕಿ ಸುಸ್ತಾಗೈತಿ. ಯಾವ ಮನೆಗೆ ಮಾಡಬೇಕು ಏನು ಕತೆಯೋ ಗೊತ್ತಾಯ್ತಿಲ್ಲ. ನಾನೇ ಒದ್ದಾಡ್ತಿದ್ದೀನಿ, ಕಾಸಿಲ್ಲ, ಕರಿಮಣಿ ಇಲ್ಲ ಅಂತ. ನೀವು ನೋಡ್ರೆ ಬೋರು ಅಂತ ಹೇಳ್ತಿರಲ್ಲ, ಸುಮ್ ಮಾಡಿದ್ರಿ ಅತ್ತೆ. ನಾನೇ ಕೊರಿಸ್ಲಿ ಬೋರ? ಅಳಿ ಅಂದರೆ ನಿಜವಾಗೂ ತಮಾಷೆ ಮಾಡ್ತಿಲ್ಲ ತಾನೇ? ನೀವೇನು ಕೊರಿಸ್ತಿಲ್ಲ ತಾನೇ? ಏಳ್ನಲ್ಲ ಅತ್ತೆ, ಊಟಕ್ಕೆ ನೆಟ್ಟು ಕಾಸಿಲ್ಲ. ನೀವು ಮಾಡಿದ್ರಿ, ಸುಮ್ಮನೆ ತಮಾಷೆ ಮಾಡಬೇಡಿ. ನೋಡಿ ಏನೂ ಕೊರಿಸ್ತಿಲ್ವಂತೆ ಜಯಮ್ಮ. ಇನ್ನು ಯಾರು ಕೊರಿಸ್ತಾವ್ರೆ? ಬಾ ನೋಡ್ಕೊಂಬಿಟ್ಟು ಬರೋಣ ಬಾ. ನನ್ನ ಮಕ್ಳಿಗೆ ಐತೆ ಬೊಡ್ಡಿ, ನನ್ನ ಮಕ್ಳಿಗೆ ಲೋಪರ್, ನನ್ನ ಮಕ್ಳಿಗೆ ನಾನು ಹೊಲ್ದಾಗ ಅದು ಹೆಂಗೆ ಕೊರಿಸ್ತಾರಂತೆ ಅವರು ಮಾನ್ಗೇಟ್ ನನ್ನ ಮಕ್ಕಳು. ಎಷ್ಟು ಬಿಟ್ಕೂತವ್ರು ನೋಡಿ ನಮ್ಮ ಹಳ್ಳಿ ಜನ. ಕಂಡರೊಲ್ದಾಗೆಲ್ಲ ಕೇಳ್ದಿದ್ದಂಗೆ ಮಾಡಿದಂಗೆ ಬೋರ್ ಕೊರ್ಸೋದು. ಬಿಟ್ಬಿಟ್ಟೆನ ನಾನು. ಬಾ, ನೀನು ಬೋರ್ ಕೊರಿಸ್ತಿರೋದು ವ್ಯವಸಾಯ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳಿದ್ ನನಗಂತೂ ಬೋಲ್ ಖುಷಿ ಆಯ್ತೈತೆ. ಹೆಂಗೋ ಬಿಡಪ್ಪ, ನೀನು ಅತ್ತಾಗ ಇಲ್ಲೇ ಸೆಟ್ಲ್ ಆಯ್ತೀಯ ಅನ್ನು. ಸೆಟ್ಲ್ ಆಗದೆ ಇನ್ನೇನು, ಇಲ್ಲೇ ನೀವು ಫುಲ್ ಸೆಟ್ಲು ಇಲ್ಲೇನೇನೆ, ಎಲ್ಲೂ ಹೋಗೋದಿಲ್ಲ ನಾನಂತೂ. ಅದಕ್ಕೆ ತಾನೇ ಬೋರ್ ಹಾಕಿಸ್ತಿರೋದು. ಏನೇ ಹೇಳು ನೀನು, ಕದ್ದು ಮುಚ್ಚಿ ಗೊತ್ತಿಲ್ದಿದ್ದಂಗೆ ಹೊಲ ತಗೊಂಡಿದ್ಯಲ್ಲ ಹೇಳು. ನಮ್ಗೊಂದು ಮಾತು ಹೇಳಿಲ್ಲ. ನಾನು ಹೊಲ ಜಮೀನೆಲ್ಲ ಕಳೆದ್ಬಿಟ್ಟಿದ್ದೀರಾ ಅನ್ಕೋತಿದ್ದೆ. ದುಬೈನಾಗ ದುಡ್ದು ಕೊನೆಗೆ ಒಂದು 3 ಎಕರೆ ತಗೊಬಿಟ್ಟೆ ಏನು ನೀನು. ನನಗಂತೂ ಬಲ ಆನಂದ ಆಯ್ತೈತೆ. ನನ್ನ ಫ್ರೆಂಡು ಹೆಂಗನು ಜಮೀನು ತಗೊಂಡು ಬೋರ್ ಕರೆಸ್ತಾವನೆ ಅಂತ ಹೇಳ್ಬಿಟ್ಟು.
ಅಯ್ಯೋ ಕಳ್ಕೊಂಡಿರ್ತಾಗೆ ಪಡ್ಕೋಬೇಕಂತೆ ಅದಕ್ಕೆ ಆಗಿದ್ದಾಗಲಿ ಏನೋ ಅಂತ ಹೇಳ್ಬಿಟ್ಟು ನಾನು ಎಂಡ್ರಿಗೆ ತಿಂಗಳ ಇಷ್ಟು ದುಡ್ಡು ಅಂತ ಕಳಿಸ್ತಿದ್ದೆ ಕಳಿಸಿದ್ದೆ ಎಲ್ಲನೂ ಎತ್ತಿಕೊಂಡು ಈಗ ಜಮೀನು ತೆಗೆದು ಹಾಕೊಳ್ಳಂತೆ ನಾನು ಅದಕ್ಕೇನೆ ಅವಳು ನೀನೇನು ಶಾನೆ ಕೇಳಕ್ಕೆ ಹೋಗಲಿಲ್ಲ ಇದು ಬೋರ್ದು ಅಷ್ಟೇನೆ ಗೊತ್ತಿರೋದೇನೆಯಾ ಅದಕ್ಕೇನೆ ಊಟ ಮಾಡ್ಕೊಬಿಟ್ಟು ಬರ್ತೀನಿ ಹಣ ಸ್ಟಾರ್ಟ್ ಮಾಡಿದ್ರೆ ನಿಲ್ಸೋಕ್ಕಾಗಕ್ಕಿಲ್ಲ ಅಂತ ಹೋಗೋರಿ ಇನ್ನೇನು ಶುರು ಮಾಡ್ತಾರಂತೆ ಹೆಂಗೋ ಗೊತ್ತಿರೋದೇ ಕಮ್ಮಿ ರೇಟ್ಗೆ ಏನೇ ಮಾಡ್ಕೊಡ್ತಾರೆ ಅದ್ರಾಗ ಏನು ಅಭ್ಯಂತರ ಇಲ್ಲ ನನಗಂತೂ ಏನು ಅಭ್ಯಂತರ ಆಯ್ತದೆ ಕಡಿಮೆ ಇದು ಮಾಡ್ಕೊಡ್ತಾರೆ ಅಂದರೆ ತಗೋಬೇಕು ನಾವು ಅದ್ರಾಗೆ ಅಂತ ಅಭ್ಯಂತರ ಹೆಂಗೋ ಕೊರ್ಸಿ ಗಂಗಮ್ಮ ಹೊಲದ್ಬಿಟ್ಟು ನೀರು ಬರಲಿ ನಿಂಗೆ ಅವನಲ್ಲ ನಮ್ಮ ಹೊಲಕ್ಕೆ ಬೋರಿಂಗ್ ಲಾರಿ ಎಲ್ಲ ಬಂದ್ಬಿಟ್ಟೈತಲ್ಲ ಯಾ ಪೊಡ್ಡಿ ನನ್ನ ಮಗ ಕೊರೆಯಕ್ಕೆ ಅಂತ ಬಂದಿರೋದು ಅವ್ನಿಗೆ ಐತಿರು ಗ್ರಾಚಾರ. ಇಲ್ಲ ನೀರು ಸಿಗ್ತದೆ ಅಂತ ಹೇಳ್ಬಿಟ್ಟು ಹೇಳವ್ರೆ ಅವ ಯಪ್ಪ ಹಾಕಿದ್ದು ಯಾವುದೂ ಇಲ್ಲಿ ಗಂಟೆ ತಪ್ಪಿಲ್ಲ ಎಲ್ಲ ಪಾಯಿಂಟಾಗೂ ನೀರು ಸಿಕ್ಕೈತಿ ನಾನು 2 ಪಾಯಿಂಟ್ ಹಾಕ್ಸಿದ್ದೀನಿ ನೋಡೋಣ ಒಂದು ಕೊರೆಸ್ತೀನಿ ಒಂದ್ರಾಗ ಸಿಗ್ಲಿಲ್ಲ ಅಂದರೆ ಇನ್ನೊಂದು ಕೊರೆಸ್ಬಿಡ್ತೀನಿ ಫ್ರೆಂಡ್ದಲ್ವ ಹೆಂಗೋ ನಡೀತದೆ ಹೊಸಿ ಕಮ್ಮಿಗೆ ಮಾಡ್ಕೊಡ್ತಾನೆ ಅದಕ್ಕೆ ಈ ಸಲ ನೀರಂತ ಇಲ್ಲಿ ಸಿಕ್ಬಿಟ್ರೆ ಒಳ್ಳೆ ಬೆಳೆ ಬೆಳ್ಕೊಂಡು ಒಳ್ಳೆ ಆರಾಮಾಗಿ ನೆಮ್ಮದಿಯಾಗದಾಗ ಇದು ಬಿಡ್ಬೋದು ನಾನು ಅದೇ ಕನ್ಸು ಕಟ್ಕೊಂಡು ಅದೇ ಇದ್ರಾಗೆ ಇದ್ದೀನಿ ನೋಡೋಣ ಏನಾಯ್ತದೆ ಅಂತ ಹೇಳ್ಬಿಟ್ಟು ಗಂಗಮ್ಮ ತಾಯಿ ದಯೆಯಿಂದ ಸಿಕ್ಬಿಟ್ರೆ ನನಗೆ ಅಷ್ಟೇ ನಿನಗೆ ಸಾಕು ಇನ್ನೇನು ಬೇಡ ಅಪ್ಪ ಇನ್ನೇನು ಟೈಮ್ ಬೇರೆ ಆಯಿತು ನೋಡಿ ನೋಡ್ಕೊಂಬಿಟ್ಟು ಅವ್ರನ್ನೂ ಕರ್ಕೊಂಬಿಟ್ಟು ಬರಬೇಕು ಬಾ ಹೋಗನ್ ಬಾ ನೋಡಿ ಇಷ್ಟೊಂದು ಊಟ ಆಗಿರ್ತದೆ ನೋಡಿ. ಯಾಕೆ ಶಾದಿ ನಗ್ತಾ ಇದೆಯಾ? ನಿಂಗೆ ಬೇಜಾರಾಯ್ತಿಲ್ವಾ? ನಿಮ್ಮ ಹೊಲ್ದಾಗ ಯಾರೋ ಬಂದ್ಬಿಟ್ಟು ಕೊರೆಸ್ತಾರೆ ಅಂತ ಹೇಳ್ಬಿಟ್ಟು ನಿಂಗೆ ಬೇಜಾರಾಯ್ತಿಲ್ವಾ? ಯಾವನು ಸುಮಿ ಗಂಡ ಬಂದ್ಬಿಟ್ಟು ಕೊರ್ಸಕ್ಕೆ ಶುರು ಮಾಡ್ಕೊಂಡವನಲ್ಲ ನೀನು ಆದ್ರೂ ನಗ್ತಾ ಇದೆಯಾ ಯಾಕೆ? ಕೊರೆಸ್ಲಿ ಬಿಡೆ, ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ. ನೋಡು ಈಗಲೇನಾರ ನಾನು ಬಂದ್ಬಿಟ್ಟು ಜೋರಾಗಿ ಗಲಾಟೆ ಮಾಡಿ ಅಂತ ನನ್ನ ಮಗನೇ ಇಂಥ ನನ್ನ ಮಗನೇ ನನ್ನ ಹೊಲ್ದಾಗ ಯಾಕೆ ಕೊರಿಸ್ತಿದ್ಯಾ ಲೋಪರ್ ನನ್ನ ಮಗನೇ ಅಂತ ಜಗಳ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಜಗಳ ಮಾಡಿದ್ರೆ ಲಾರಿ ಏನಾಯ್ತದೆ ಹಂಗೆ ಸೀದಾ ತಿರ್ಕೊಂಡು ವಾಪಸ್ ಹೊಂಟು ಹೋಯ್ತದೆ. ಆಮೇಕಿಂದ ಬೋರು ಇಲ್ಲ ನೀರು ಇಲ್ಲ, ಹೆಂಗೆ ಪುಕ್ಸಟ್ಟೆ ಯಾರೋ ಕೊರೆಸ್ತಾವ್ರೆ ಬೋರ್ನ. ಯಾಕೆ ನಾನು ತಾನೇ ಸುಮ್ಮನೆ ಇರ್ದಂಗೆ ಜಗಳ ಮಾಡಲಿ? ಕೊರಲಿ ಸುಮ್ಮನಿರು, ಬೋರೆಲ್ಲನೂ ಕೊರೆದು ನೀರೆಲ್ಲ ಬರಲಿ. ಆಮೇಕಿಂದ ಏನು ಮಾಡನಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀನಿ. ಪುಕ್ಸಟ್ಟೆ ನೀರು ಬರಬೇಕಾದ್ರೆ ಯಾರೇ ಜಯಮ ಬಿಡ್ತಾರೆ? ನೀನು ಬಿಟ್ಟು ಇಲ್ಲ ನಾನು ಬಿಡ್ತೀವೋ? ನಮ್ಮ ತಾಗ 10 ರೂಪಾಯಿ ಕಾಸಿಲ್ಲ ಅಂತಂದ್ರೆ ಪುಕ್ಸಟ್ಟೆ ನೀರನ್ನ ಇದು ಮಾಡ್ತಾವನಿ. ನೀರೇನಾರ ಬಂದ್ಬಿಟ್ರೆ ಹೆಂಗೋ ನಾವು ಏನನ್ನ ಪಾಲ್ಗಿಲು ಕೊಟ್ಟು ನೆಮ್ಮದಿಯಾಗ ತೆಗೆದು ಬಿಡ್ಬೋದಲ್ವೇನೆ? ಎಲೆ ಶಾರದಿ ಎಂತ ಖತರ್ನಾಕಿದೆಯಾ ನೀನಂತನೂ, ಬೋಲ್ ಖತರ್ನಾಕಿದೆಯಾ ನೀನಂತನೂ. ಅಲ್ಲ ನೀರು ಸಿಕ್ಕಿದ್ಮೇಲೆ ಮಾತಾಡೋಣ ಅಂತ ಹೇಳ್ತಿದ್ಯಲ್ಲ, ಏಕೆ ಯಾಕಸ್ ಮಕ್ಕಳು ಕಳಿಸ್ ನಡಿ. ಅವ್ನು ಆಮೇಕಿಂದ ನಾನು ಕೊರ್ಸಿರೋದನ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟನು. ಸುಮ್ಮನೆ ಯಾಕಬೇಕು ಹೋಗಿ ಅವ್ನಿಗೆ ಹೇಳಿ ನೋಡಿ ಒಂದು ಮಾತಂಗಂದ್ರೆ ಸುಮ್ಮನೆ ಆಯ್ತಾನೆ. ನೀರು ಸಿಗೋ ಗಂಟನೂ ಸುಮ್ಮನಿದ್ವು, ಆಮೇಲೆ ಹೇಳಿದ್ರೆ ತಿರುಗಿ ಜಗಳಗಳೆಲ್ಲ ಶಾನೆ ಆಯ್ತವೆ. ನಿಂದೆ ತಾನೇ ಹೊಲ, ಇಲ್ಲ ಏನಾರ ನಿನ್ನ ಒಳಿಗೆ ಯಾರನ್ನ ಮಾರ್ಗಿರ್ಬಿಟ್ರ ಅಂತ. ನನ್ನ ಜಮೀನು ನನ್ನ ಇಷ್ಟ, ಏನಾರ ಮಾಡ್ಕೊತೀನಿ ಅದನ್ನ ಕಟ್ಕೊಂಡು ನಿನ್ಗೇನು ಆಗಬೇಕು? ಸುಮ್ಕೋಗ್ಲೆ ಹೆಂಗೋ ಬಂದು ಹೇಳಿದಕ್ಕೆ ಖುಷಿ ಆತೈತಿ. ಹೆಂಗೋ ನಾನಂತೂ ದೇವ್ರ ತಾಗ ಬೇಡ್ಕತೀನಿ ಕಣಮ್ಮ, ನೀರು ಸಿಗ್ಲಮ್ಮ ಗಂಗಮ್ಮ ತಾಯಿ, ನೀರು ಸಿಗಂಗೆ ಮಾಡಮ್ಮ ತಾಯಿ ನಮ್ಮವ್ವ ಅಂತ ಹೇಳ್ಬಿಟ್ಟು. ನೀರು ಸಿಕ್ಬಿಟ್ರೆ ಫುಲ್ಲು ಕುಸ್ತು. ಹೆಂಗೆ ನಡಿ ಹೆಂಗೋ ಕೊರೆಸ್ಕೊಂಡ್ಲಿ, ಯಾರ್ದು ದುಡ್ಡಾಗೆ ನಾವು ಮಜಾ ಮಾಡೋದಷ್ಟೇ ನೀನಿಯ. ನೋಡಿಯೇ ಯಾಕೆ ಮಕ ನೋಡ್ಕೊಂಡು ನಿಂತಿದ್ಯಾ? ನೀರು ಕೊರದ ಮೇಲೆ ಜಗಳ ಮಾಡ್ಬೋದು, ಬಂದು ನೀರು ಸಿಕ್ಕಿದ್ಮೇಲೆ ಬಂದು ಜಗಳ ಮಾಡೋದು ಬಿಡು. ಈಗಲೇ ನೀನಿಯ ಜಗಳ ಮಾಡ್ಬಿಟ್ಟು ಏನು ಮಾಡಬೇಕು? ಲೇ ಶಾರದಿ ಪಾಪ ಕಣ್ಲೆ, ಅಯ್ಯಪ್ಪ ಲಕ್ಷ ಖರ್ಚು ಮಾಡ್ಬಿಟ್ಟು ಕೊರೈತಾನೆ ನೀನು ನೋಡು. ಸುಮ್ನಿತಾಗ ಬಾಯ್ಲಿ, ಇವಳೊಬ್ಳು ಪುಂಗಾಕ್ ಬಂದ್ಬಿಟ್ಲಿಲಿ. ಸುಮ್ಮನೆ ಹೋಗಿ ಜಯಮ್ಮ, ನೀನು ಬಂದ್ಬಿಟ್ಟಿಲಿ ಪಿನ್ನಿಕ್ ಬಿಡ, ನೀನು ಹೋಗಿ ಸುಮ್ಕೇನಿ, ನೀನು ಕ್ಯಾಮೆ ನೋಡ್ಕೊ ಹೋಗು. ನನಗಂತೂ ಬೋಲ್ ಖುಷಿ ಆಯ್ತೈತಿ, ನಮ್ಮ ಹೊಲ್ದಾಗ ಕೊರೈತಾ ಇದ್ದೀವಲ್ಲ ಅದಕ್ಕೆ ಬೋಲ್ ಖುಷಿ ಆಯ್ತಾಯ್ತು ನಂಗಂತೂ. ಪಾಪ ಯಪ್ಪ ದುಬೈನಿಂದ ತಂದಿರೋದೆಲ್ಲ ಇವಳು ಬಾಯಿಗೆ ಇಕ್ಬೇಕಾ? ಪಾಪ ಯಪ್ಪ ಎಷ್ಟು ಕಷ್ಟಪಟ್ಟಿರ್ತಾನೆ ಏನು ಕತ್ಯೋ ನಾ ಕಾಣಿ.